ಸ್ನೇಹಿತ ಸುಸೈಡ್ ಸ್ಯಾಂಡಲ್ವುಡ್ ನಟಿ ಕೃಷಿಗೆ ಬಿಗ್ ಶಾಕ್ ಎದುರಾಗಿದೆ. ನಟಿ ಕೃಷಿ ತಪ್ಪಂಡಾಗೆ ಗೊತ್ತಾ ಹಾಗಾದ್ರೆ ವೈಶಾಖ್ ಆತ್ಮಹತ್ಯೆಯ ಸೀಕ್ರೆಟ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ವೈಶಾಖ್ ಪತ್ನಿ ನೀಡಿದ ದೂರಿನ ಮೇಲೆ ಪೊಲೀಸರ ತನಿಖೆ ಶುರುವಾಗುತ್ತೆ. ನಟಿ ಕೃಷಿ ತಪ್ಪಂಡಾಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ನಿರಂತರವಾಗಿ ಕೃಷಿ ತಪ್ಪಂಡ ಜೊತೆ ಸಂಪರ್ಕದಲ್ಲಿದ್ದ ವೈಶಾಖ್ ಕಳೆದ ಒಂದು ವಾರದಿಂದ ನಟಿ ಫ್ಲಾಟ್ನಲ್ಲಿಯೇ ಇದ್ದ ಗೆಳೆಯ. ಹಾಗಾದ್ರೆ ಆಕೆಗೆ ಗೊತ್ತಿರುತ್ತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತು ಮನೆಯಲ್ಲಿ ಅನ್ನೋದು. ಸೊ ಹಾಗಾಗಿ ಕೆಲವೊಂದಿಷ್ಟು ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ ವೈಶಾಖ್ ಪತ್ನಿಯವರು ಕೃಷಿ ತಪ್ಪಂಡ ಅವರ ಮೇಲೆ. ವೈಶಾಖ್ನಿಂದ ನಟಿ ಕೃಷಿ ತಪ್ಪಂಡಾಗೆ ಕೊನೆಯ ಕಾಲ್, ಕೊನೆಯ ಮೆಸೇಜ್ ಹೋಗಿದೆ ಅಂತ. ಕೃಷಿಗೆ ನೋಟಿಸ್ ನೀಡುವುದಕ್ಕೆ ಹಾಗಾದ್ರೆ ಪೊಲೀಸರೇನಾದ್ರೂ ಮುಂದಾದ್ರ ವಿಚಾರಣೆಗೆ ಏನಾದ್ರೂ ಒಳಪಡಿಸ್ತಾರಾ? ಈಗಾಗಲೇ ವೈಶಾಖ್ ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಕೃಷಿ ಅವ್ರಿಗೇನಾದ್ರೂ ಮೆಸೇಜ್ ಅನ್ನ ಕಳಿಸಿದ್ರ, ಲಾಸ್ಟ್ ಮೆಸೇಜ್ ಅಂತ ಹೇಳಿ ಕಳಿಸ್ತಾರಲ್ಲ, ನಾಳೆ ಅಥವಾ ನಾಡಿದ್ದು ವಿಚಾರಣೆಗೆ ಕರೆತಾರಲ್ಲ. ಹಾಗಾಗಿ ಈಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಫ್ಯಾಮಿಲಿ ಜೊತೆ ವೈಶಾಖ್ ಕಾಂಟ್ಯಾಕ್ಟ್ ಇರಲಿಲ್ಲ ಅನ್ನೋದು ಪತ್ತೆ ಹಚ್ಚಲಾಗಿದೆ. ಯಾಕಂತಂದ್ರೆ ಅವಾಗವಾಗ ಮನೆಯಲ್ಲಿ ಜಗಳ ಮಾಡ್ಕೊಳ್ತಾ ಇದ್ರಂತೆ ವೈಶಾಖ್ ಅವರ ಪತ್ನಿ ಜೊತೆ. ಅವರಿಬ್ಬರ ನಡುವೆ ಸರಿ ಇರಲಿಲ್ಲ, ಸಾಕಷ್ಟು ಮನಸ್ತಾಪಗಳಾಗ್ತಾ ಇತ್ತು. ಇದರಿಂದ ಬೇಸತ್ತು ಕೃಷಿ ಅವ್ರ ಮನೆಯಲ್ಲಿದ್ರಂತೆ ವೈಶಾಖ್ ಅವರು ನಿರಂತರವಾಗಿ 1 ವಾರಗಳ ಕಾಲ. ಹಾಗಾದ್ರೆ ಏನಾಯ್ತು ಅದೆಲ್ಲವೂ ಕೂಡ ಕೃಷಿಗೆ ಗೊತ್ತಿರತ್ತೆ. ಅವರನ್ನು ವಿಚಾರಣೆಗೆ ಒಳಪಡಿಸಿ ವೈಶಾಖ್ ಮೊಬೈಲ್ನಲ್ಲಿ ಅಡಗಿದೆಯಾ ಹಾಗಾದ್ರೆ ಸ್ಫೋಟಕ ವಿಚಾರಗಳು? ನಟಿ ಬಿಟ್ಟು ವೈಶಾಖ್ ಯಾರ್ಯಾರು ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಕಳೆದ 1 ತಿಂಗಳಿಂದ ಹೇಗಿದ್ದ, ಯಾರ ಕಾಂಟ್ಯಾಕ್ಟ್ ನಲ್ಲಿದ್ದ, ಕೌಟುಂಬಿಕ ಕಲಹ ಬಿಟ್ಟು ಬೇರೆಯವ್ರ ಜೊತೆ ಏನಾದ್ರೂ ವೈಮನಸ್ಸಿತ್ತ, ವೈಶಾಖ್ಗೆ ಬಿಸ್ನೆಸ್ ವಿಚಾರವಾಗಿ ಏನಾದ್ರೂ ತಗಾದೆಗಳಿದ್ವಾ, ಒತ್ತಡಗಳಿದ್ವಾ, ಕುಗ್ಗೆ ಹೋಗ್ಬಿಟ್ಟಿದ್ರ? ವಿವಿಧ ಆಯಾಮದಲ್ಲಿ ತನಿಖೆಗೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಯಾಕಂತಂದ್ರೆ ಪದೇ ಪದೇ ಮನೇಲಿ ಜಗಳ ಆದಂತಹ ಸಂದರ್ಭದಲ್ಲಿ ಕೃಷಿ ತಾಪಂಡ ಅವ್ರ ಮನೇಲಿ ಬಂದು ಇರ್ತಾ ಇದ್ರು. ಹಾಗಾಗಿ ಮನೇಲಿ ಕೂಡ ಸರಿಯಾಗಿರ್ಲಿಲ್ಲ, ಮನೆಯವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲೂ ಇರಲಿಲ್ಲ, ಯಾರ ಹತ್ರನೂ ಕೂಡ ಅವರು ಏನು ಅವರ ಜೀವನದಲ್ಲಿ ಕುಗ್ಗಿ ಹೋಗ್ಬಿಟ್ಟಿದ್ರು ಅನ್ನುವಂತಹ ವಿಚಾರ ಕೂಡ ಹೇಳ್ಕೊಂಡಿರ್ಲಿಲ್ಲ. ಯಾವಾಗ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಹೇಳಿ ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಕೃಷಿ ತಪ್ಪಂಡ ಅವರಿಗೆ ಕಾಲ್ ಮಾಡ್ತಾರೆ, ನಾನು ಆತ್ಮಹತ್ಯೆಗೆ ಶರಣಾಗ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶಿವು, ಈಗ ನಟಿ ಕೃಷಿ ತಪ್ಪಂಡ ಬಾಯ್ ಫ್ರೆಂಡ್ ಏನು ಆತ್ಮಹತ್ಯೆಗೆ ಶರಣಾಗಿದ್ದಾರಲ್ಲ, ಸೊ ಆ ಒಂದು ವಿಚಾರ ಏನಾದ್ರೂ ಕೃಷಿ ತಪ್ಪಂಡ ಅವ್ರಿಗೆ ಗೊತ್ತಿದೆ ಅಂತ ಹೇಳಿ ಏನಾದ್ರೂ ನಟಿಯನ್ನ ವಿಚಾರಣೆಗೆ ಒಳಪಡಿಸಬಹುದಾ? ಹೆಂಗೆ ದೀಪಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃಷಿ ತಾಪಂಡ ಅವರಿಗೆ ಏನು ಮೊದಲನೇದಾಗಿ ಅವರೇ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರಿಗೆ ಫೋನ್ ಮಾಡಿದಂತ ವೇಳೆಯಲ್ಲಿ ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರು ಬಂದಂತ ವೇಳೆಯಲ್ಲಿ ಅವರು ಕೂಡ ಸ್ಪಾಟ್ ಅಲ್ಲೇ ಇರ್ತಾರೆ. ಬಾಡಿಯನ್ನ ಇವರೇ ಖುದ್ದು ಸೀರೆಯನ್ನ ಕಟ್ ಮಾಡಿ, ಅಂದ್ರೆ ನೇಣು ಬಿಗಿದುಕೊಂಡಿದ್ದಂತ ಸೀರೆಯನ್ನ ಕಟ್ ಮಾಡಿ ಅದನ್ನ ಅಂಗಾತವಾಗಿ ಬಾಡಿನಲ್ಲೇ ಮಲಗಿಸಿರುವಂತ ಸ್ಥಿತಿಯಲ್ಲಿರುತ್ತೆ ಪೊಲೀಸ್ ಬಂದಂತ ವೇಳೆಯಲ್ಲಿ. ಆ ವೇಳೆಯಲ್ಲಿ ಇವರ ಫೋನು ಮತ್ತೆ ಅವರ ಫೋನ್ ಎಲ್ಲವನ್ನು ಕೂಡ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಪೊಲೀಸರಿಗೆ ಹೇಳಿರ್ತಾರೆ. ಪೊಲೀಸರು ಮೊನ್ನೆ ರಾತ್ರಿ ಸುಮಾರು 12-1 ಗಂಟೆಗೆ ವರೆಗೂ ಕೂಡ ಅದೇ ಒಂದು ಫ್ಲಾಟ್ ನಲ್ಲೇ ಎಲ್ಲ ಮಹಾಜರ್ ಪ್ರಕ್ರಿಯೆಗಳನ್ನ, ಎಲ್ಲ ಒಂದು ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸ್ತಿರ್ತಾರೆ. ಮತ್ತೆ ಹೇಳಿಕೆಗಳನ್ನ ಕೂಡ ಏನೆಲ್ಲ ಆಯ್ತು ಅನ್ನೋಂಥದ್ದು ಪಡ್ಕೊಂಡಿರ್ತಾರೆ. ನಂತರದಲ್ಲಿ ನಿನ್ನೆ ಅವರ ಮಿಸಸ್ ಅವರಿಗೆ ದೂರನ್ನ ಕೊಡಕ್ಕೆ ಹೇಳಿರುವಂತದ್ದು. ದೂರನ್ನ ಕೊಡುವಂತ ಸಂದರ್ಭದಲ್ಲಿ ದೂರನ್ನ ದಾಖಲಿಸ್ಕೊಂಡು UDR ಕೇಸನ್ನು ದಾಖಲಿಸ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಅನಂತರದಲ್ಲಿ ಅವರು ಮೃತದೇಹವನ್ನು ಒಪ್ಪಿಸಿರ್ತಾರೆ. ಈಗ ಕಾನೂನು ರೀತಿಯಲ್ಲಿ ಸಾಮಾನ್ಯವಾಗಿ ಅನ್ಯಾಚುರಲ್ ಡೆತ್ ಅದನ್ನ ನೀವು ದಾಖಲಿಸ್ಕೊಂಡ್ರೆ ಅಲ್ಲಿಂದ ಏನಾದ್ರೂ ಸಾಕ್ಷಿಗಳು ಸಿಕ್ಕಿದ್ರೆ ನೆಕ್ಸ್ಟ್ ತನಿಖೆ ಅದು ಮುಂದಿನ ಭಾಗ ಇರುತ್ತೆ. ಯಾವ ರೀತಿಯೆಲ್ಲ ಆಯ್ತು ಏನು ಎಲ್ಲ ಕೇವಲ ಅವರೇನೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಪಕ್ಕಾ ಆಗೋದು ಹೊರತು ಇದನ್ನ ಡಿಕ್ಲೇರ್ ಮಾಡೋದಿಲ್ಲ. ಅಸ್ವಾಭಾವಿಕ ಸಾವು ಅನ್ನೋದನ್ನ ಸದ್ಯಕ್ಕೆ ಮಾಡ್ಕೊಂಡಿದ್ರು ಕೂಡ ನಂತರದಲ್ಲಿ ಏನಾದ್ರೂ ಇದರಲ್ಲಿ ಸಂಚಿದೆಯಾ ಅನ್ನೋದು ಹುಡ್ಕೋ ಕೆಲಸ ಮಾಡ್ತಾರೆ. ಅದರಲ್ಲಿ ಈಗ ವೈಶಾಖ್ ಅವ್ರ ಮೊಬೈಲ್ನ ಸಂಪೂರ್ಣವಾಗಿ ಹುಡ್ಕುವಂತ ಕೆಲಸ ಮಾಡ್ತಾರೆ. ನಂತರದಲ್ಲಿ ಇವ್ರು ಕೊಟ್ಟಿರೋ ಹೇಳಿಕೆಗಳನ್ನ ತಾಳೆ ಆಗ್ತೀಯಾ ಅನ್ನೋದನ್ನ ನೋಡ್ತಾರೆ. ಇವರು ಇನ್ನೂ ಯಾರ್ಯಾರಿಗೂ ಕರೆ ಮಾಡಿದ್ರು, 1 ತಿಂಗಳಿಂದ ಯಾರ್ಯಾರ ಜೊತೆ ಮಾತಾಡಿದ್ರು, ನೀವ್ ಹೇಳ್ದಂಗೆ ಎಲ್ಲ ಏನಾದ್ರೂ ಪ್ರೆಷರ್ ಇತ್ತಾ, ಏನು ಸಮಸ್ಯೆ ಇತ್ತು, ಹಣಕಾಸಿನ ತೊಂದರೆ ಇತ್ತಾ,
ಅವ್ರೇನಾದ್ರು ಖಿನ್ನತೆಗೊಳಗಾಗಿದ್ರ ಅವರ ಕುಟುಂಬದವರ ಹತ್ರ ಕೂಡ ಮಾಹಿತಿಯನ್ನು ಪಡ್ಕೊಂಡು ಆನಂತರ ಈ ಇಡೀ ಕೇಸ್ಗೆ ಒಂದು ಶರ ಬರೆಯುವಂತ ಕೆಲಸವನ್ನ ಮಾಡುವಂತದ್ದು. ಈಗ ಸದ್ಯಕ್ಕೆ ಕೃಷಿ ತಾಪಣ್ಣರಿಗೆ ಮತ್ತಷ್ಟು ಏನಾದ್ರೂ ಸಂಶಯಗಳು ಬಂದ್ರೆ ಈ ಒಂದು ತನಿಖೆಯಲ್ಲಿ ಕೃಷಿ ತಾಪಣ್ಣ ಅವ್ರನ್ನ ಮತ್ತೆ ಕರೆಸಿ ಅವರನ್ನ ಮತ್ತೊಮ್ಮೆ ಹೇಳಿಕೆ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಏನಾಗಿದೆ ಅನ್ನುವಂಥದ್ದನ್ನ ಹೇಳಿರೋದ್ರಿಂದಾಗಿ ಇನ್ನು ತನಿಖೆ ಮುಂದಿನ ಭಾಗ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರದಲ್ಲಿ ಮತ್ತೆ ಈ ಒಂದು ತನಿಖೆಯನ್ನು ಮುಂದುವರಿಸ್ತಾರೆ. ಮತ್ತೆ ಯಾರ್ಯಾರು ಹೇಳಿಕೆಗಳನ್ನು ಪಡ್ಕೋಬೇಕು ಮತ್ತೆ FSL ಗೆ ಕಳಿಸಿರೋದ್ರಿಂದಾಗಿ ಅದರಲ್ಲಿ ಏನಾದ್ರೂ ರಿವೀಲ್ ಆಯ್ತು ಅಂತಂದ್ರೆ ಅದರಲ್ಲಿ ಏನಾದ್ರು ಅನುಮಾನಗಳು ಬಂತು ಅಂದ್ರೆ ಫೋನ್ ನಲ್ಲಿ ಆನಂತರ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸುವಂತ ಸಾಧ್ಯತೆಗಳು ಇದಾವೆ. ದೀಪಾ, ಎಸ್ ಶಿವು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.